One ದಿವಸ we didn't feel it. Today, if I remember, I was the closest to my father because I used to go and ದುಡ್ಡು ಬೇಕು ಅಂದರೆ ಸಾವುಕಾರರೇ ಒಂದು 2 ರೂಪಾಯಿ ಕೊಡಿ, ಏನಾದರೂ ಅರ್ಥ ಬೇಕು ಅಂದರೆ ಮೇಷ್ಟ್ರೇ ಇದಕ್ಕೆ ಸ್ವಲ್ಪ ಅರ್ಥ ಹೇಳಿ. ಮನೆ ವಿಷಯ ಮಾತಾಡ್ಬೇಕಾದ್ರೆ ಅಣ್ಣ ಇದು ಈ ಥರ ಆಗಲ್ಲ ಅಂತ, ಆ ಥರ ಹತ್ತಿರದಲ್ಲಿ ಮಾತಾಡೋದು ನಾನೊಬ್ಬರೇ. ನಮ್ಮ ದೊಡ್ಡಣ್ಣ ಅವರವ್ರ ಎದುರು ಕೂತೇ ಇಲ್ಲ. ಮಿಕ್ನಾದವರೆಲ್ಲ ಅವರಲ್ಲಿದ್ದರೆ ಇಲ್ಲಿ, ನಾನೊಬ್ಬ ಮಾತ್ರ ಅವರ ಹಾಸಿಗೆ ಪಕ್ಕದಲ್ಲೇ ಕೂತ್ಕೊಳ್ದೆ, ಸ್ವಲ್ಪ ಹತ್ತಿರವಾಗಿದ್ದೆ. ಅವರು ಈ ಪುಸ್ತಕ ಬರೆಯುವಾಗ ಯಾವತ್ತೂ ನಮಗೇನು ಹೇಳಲೇ ಇಲ್ಲ. ತಾವೇ ಒಬ್ಬರೇ ಕೂತ್ಕೊಂಡು ಅದನ್ನು ಸೆಕ್ಷನ್ ಬೈಂಡ್ ಮಾಡಿದಾಗ್ಲೂ ನಮ್ಮ ಸಹಾಯ ಏನೂ ತಗೊಳ್ಳಿಲ್ಲ. ಅವ್ರ ಹತ್ರ ಇದ್ದಿದ್ದು ಒಂದು ಪೆನ್ ಇತ್ತು, ನಾವು ಹಾಸ್ಯ ಮಾಡ್ತಾ ಇದ್ವಿ, ಅಣ್ಣ ಇದರಲ್ಲಿ ಅರ್ಧ ಬಾಟ್ಲಿ ಹಿಂಗೆ ಹೋಗುತ್ತೆ ಅಂತ. ಹೌದು ಕಣಯ್ಯ, ಹಾಗಾಗಿ ಯಾರನ್ನ ಕೇಳೋದು ಇಂಥ ಕೊಡು ಅಂತ. ಅದು ಅವ್ರು ಕೂತಿರೋ ಪೆನ್ ಅದೇನೆ. ಅದು ಹತ್ತತ್ರ 30 ವರ್ಷ ಇತ್ತು ಅವ್ರ ಹತ್ರ. ಈ ಪುಸ್ತಕ ಬಿಡುಗಡೆಯಲ್ಲಿ ಅತಿರಥರು ಮಹಾರಥರಾದಂಥ 5 ಜನರೂ ಭಾಷಣ ಮಾಡಿ ತಮ್ಮೆಲ್ರಿಗೂ ನಮಗೂ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ವಿಶ್ವೇಶ್ವರ ಭಟ್ರ ಹತ್ರ ಮಾತಾಡ್ತಿದ್ದಾಗ ಅವರೊಂದು ಮಾತು ಹೇಳಿದ್ರು, ಮುನ್ನುಡಿ ನಿಮ್ಮ ಕರ್ತೃ ಪರಿಚಯ ಚಿಕ್ಕದಾಗೇ ಇರಲಿ ಪುಸ್ತಕಕ್ಕೆ, ನೀವೊಂದು ನಾ ಕಂಡ ನಮ್ಮ ತಂದೆ ಅಂತ ಬರೀರಿ ಅಂದರು. ಒಂದು 100 ಪೇಜು ನಿಮ್ಮ ಕೈಲಿ ಆಗದೆ ಇದ್ದರೆ ನಾನು ಅದನ್ನು ಪ್ರಿಂಟ್ ಮಾಡಿಸ್ತೀನಿ. ಈಗ ಇಲ್ಲಿ ನಮಗೆಲ್ಲ ವಯಸ್ಸಾಗೋಗಿದೆ ಅಂತ ಅವ್ರ ಲೆಕ್ಕದಲ್ಲಿ. ಮಕ್ಕಳು ಇಲ್ಲಿರೋರಲ್ಲಿ ನಮ್ಮ ತಂದೆಯವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇದ್ದಾರೆ. ಅವ್ರಿಗೆಲ್ಲ ನಾವು ವಯಸ್ಸಾಗೋಗಿದೆ, ನಿಮ್ಮ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ, ನೀವು ತುಂಬ ಟೆನ್ಷನ್ನಲ್ಲಿದ್ದೀರಾ. ನೋಡೋ ಈ ಟೆನ್ಷನ್ ಅಂದರೆ ಏನು ಅಂತ ನನಗೆ ಇವಾಗ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಹುಡ್ಕೊಂಡು ಹೋಗ್ಬೇಕು. ಆದರೆ ಟೆನ್ಷನ್ ಇವಾಗ ನಮ್ಮ ವಿಶ್ವೇಶ್ವರ ಭಟ್ರು ಹೇಳಿದ್ರು ಎಲ್ಲ ಪದಕ್ಕೂ ಕನ್ನಡದಲ್ಲಿ ಇದೆ ಅಂತ. ಇವತ್ತು ಯಾವ ಹಳ್ಳಿಗೆ ಹೋದ್ರು ಬಸ್ ಸ್ಟ್ಯಾಂಡ್ ಅಂತಾರೆ, ಟ್ರೈನ್ ಅಂತಾರೆ, ಟೈಮ್ ಅಂತಾರೆ, ಯಾರೂ ಕನ್ನಡ ಪದ ಉಪಯೋಗಿಸಲ್ಲ. ಯಾಕೆ? ಅದು ಕಲೋಕ್ವಿಯಲ್ ಅಂತೀವಲ್ಲ, ಮಾತಾಡೋ ಧಾಟಿ ಒಳಗೆ ಬಂದ್ಬಿಟ್ಟಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.